ಬೇಸಿಗೆ ಹಾಕೋಣ ಎಲ್ಲಿಂದ ಹುಡುಕೋದು ನಾನೀಗ? ಎಲ್ಲಿದನೋ ಏನೋ, ಅವನ್ ಬರೋವರೆಗೂ ನಾನು ಊಟ ಮಾಡಂಗಿಲ್ಲ. ಕೆಸಿಗೆ ಮಾಡ್ತೀನಿ ಕೆಸಿಗೆ. ಸಣ್ಣ ತೂತೆ ಇರ್ಲಿ ದೊಡ್ಡ ತೂತೆ ಇರ್ಲಿ ಕೆಸಿಗೆ ಮಾಡ್ತೀನಿ ಕೆಸಿಗೆ. ಯೋ ತೂತ್ ಮುಚ್ಚೋನೆ, ನಿನ್ನೆ ಹುಡುಕ್ತಾ ಇದ್ದೆ ನಾನು. ನನ್ ಪಾತ್ರೆಗೂ ತೂತ್ ಬಿದ್ದೋಗೈತೆ ಕಣಯ್ಯ. ಅಚ್ಚರಿ ನಿನ್ ರೇಟ್ ಏನು? ನೋಡ್ರಿ ನಮ್ ರೇಟು ತೂತೇನಾರು ಕಮ್ಮಿ ಇತ್ತು ಅಂದ್ರೆ ಕಮ್ಮಿ ರೇಟು, ತೂತೇನಾರು ದೊಡ್ಡದಿತ್ತು ಅಂದ್ರೆ ಜಾಸ್ತಿ ರೇಟು ಕಣ್ರಿ. ಏ ನಮ್ದು ಹೊಸ ಪಾತ್ರೆ ಅಪ್ಪ, ನೋಡು ತಳ 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 ಅಂತ ಹೊಳಿತೈತೆ. ಹಿಂದ್ಗಡೆ ಒಸಿ ಮಸಿ ಹಿಡ್ದೋಗದೆ ಅಷ್ಟೇನೆ. ಆದ್ರೂನುವೆ ಸಣ್ಣದಾಗಿ ತೂತ್ ಬಿದ್ದಿದೆ. ಅಚ್ಚರಿ ಹಾಕಕ್ಕೆ ಏನ್ ರೇಟ್ ತಗತಿಯ? ಏನ್ ಹಾಕಕ್ರಿ? ತೂತ್ ಮುಚ್ಚಕ್ಕೆ ಏನ್ ತಗತಿಯ ಅಂದೆ. ಹಂಗ ನಿಮ್ಮಂತೆ ನೀವು ಹಾಕಕ್ಕೆ ಅಂದ್ರೆ ನಮ್ ಜನಗಳು ಇನ್ನೇನೇನಾರು ಹಾಕ್ಬಿಡಲ್ವಾ? ಹಾಕ್ಬಿಡ್ತಾರೆ. ನೀನ್ ಈ ಪಾಟಿ ಇರೋದು ಜಾಸ್ತಿ ಬೊಗಬೇಡ, ಮುರ್ಗಿದ್ ಹೊಂಟೋದದು. ನಾನು ಹೇಳಿದ್ದು ಬೆಸ್ಗೆ ಹಾಕಕ್ಕೆ ಏನ್ ತಗೋತೀರಾ ಅಂತ ಹೇಳಿದ್ದು. ನೋಡ್ರಿ ಒಂದ್ 100 ರೂಪಾಯಿ ಕೊಟ್ಬಿಡಿ, ನಾನು ಹಾಕೊಟ್ಬಿಡ್ತೀನಿ ನಿಮ್ಗೆ. ಬೆಸ್ಗೆನಾ? ಹೇಳು. ಹೌದು. ಅಲ್ಲ ಕಡೆಯ, ಈಗ ತಾನೇ ಹೇಳ್ದೆ ಸಣ್ಣದಿದ್ರೆ ನಮ್ಮ ಹತ್ರ ಕಮ್ಮಿ ದುಡ್ಡು, ಜಾಸ್ತಿ ದೊಡ್ಡದಾಗಿದ್ರೆ ಜಾಸ್ತಿ ದುಡ್ಡು ಅಂತ. ಇಷ್ಟು ಸಣ್ಣ ತೂತ್ ಮುಚ್ಚಕ್ಕೆ ನೀನ್ ಆಗ್ಲೇ 100 ರೂಪಾಯಿ ಕೇಳ್ತಾ ಇದೀಯ, ನ್ಯಾಯನಾ? ನೋಡ್ರಿ ಸಣ್ಣ ತೂತ್ ಇದ್ರು ಕೆಲಸ ಭಾರಿ ಹಿಡಿತದೆ, ಅದಕ್ಕೆ ನಾನ್ 100 ರೂಪಾಯಿ ಕೇಳಿದೀನಿ. ಇಷ್ಟೇ ಇದೆ ಹಾಕ್ಸ್ಕೊಳ್ಳಿ, ಕಷ್ಟಾರೆ ಬಿಡಿ. ಮುಂದೆ ಬೇಜಾನ್ ಜನ ಇದ್ರೆ ಅವ್ರಿಗೆ ಹಾಕ್ತೀನಿ. ಇರು ಇನ್ನು ಇಲ್ಲೇ ಹಾಕಿಲ್ಲ, ಅಲ್ಲೋಗಿ ಏನ್ ಹಾಕಿ ಏನಿಲ್ಲ. ಇರು ಅಲ್ಲ, ಸಿಡಲ್ ಪಡರ್ ಅಂತ ಅನ್ಕೊಂಡು ಈ ತರ ಕೋಪ ಮಾಡ್ಕೊಂಡು ಹೊರಟೋದ್ರೆ ಹೆಂಗೆ ಅಂತ? ನೀನು ವ್ಯಾಪಾರಸ್ಥ, ಈ ತರ ಎಲ್ಲ ಕೋಪ ಮಾಡ್ಕೊಂಡ್ರೆ ಗಿರಾಕಿಗಳು ಸಿಗೋದು ತುಂಬಾ ಕಷ್ಟ ಆಯ್ತದೆ. ಸರಿ ಉಳಿದ ಪಾತ್ರೆ ನೋಡು. ಪಾತ್ರೆ ಕೂತು ಕಾಣದೆ ಇಲ್ವಲ್ಲಪ್ಪ. ಪಾತ್ರೆ ನೋಡೋದು ಇವಾಗ ಎಲ್ಲೆಲ್ಲೋ ಬಂದು ಹೋಗ್ತಾರೆ. ನೋಡ್ರಿ ಈ ಕೆಲಸ ಎಂತೋ ಇಲ್ಲಿ ಆಗಲ್ಲ. ಅಯ್ಯಯ್ಯ, ಯಾಕೆ? ನೀವು ಇದನ್ನ ಭಾರಿ ರಿಸಿಕ್ ತಗೊಂಡ್ ಮಾಡ್ಬೇಕ, ಅದಕ್ಕೆ ಈ ಕೆಲಸ ಇಲ್ಲ ಆಗಲ್ಲ. ನೀವು ಹೂ ಅಂದ್ರೆ ಮನೆಗ್ ತಗೊಂಡು ಹೋಗಿ ಕಾಯಿಸಿ ಬೇಯಿಸಿ ಸರಿ ಕೂತ್ನ ಇಲ್ಲ ಆಗಲ್ಲ. ಇಲ್ಲ ಆಗಲ್ಲ ಕಣ್ರಿ, ಮನೆಗೆ ತಗೊಂಡೋಯ್ತು. ಮನೆಗೆ ತಗೊಂಡ್ಬೇಕು. ಮತ್ತೆ ಕೆಲವರೆಲ್ಲ ರೋಡ್ ಮ್ಯಾಕೆ ಮಾಡ್ತಾರೆ. ಕೆಲವ್ರು ಮಾಡ್ತಾರೆ, ಬರ್ಗೆಟ್ಟೋಗವ್ರೆ. ನಾವ್ ಹಂಗ್ ಬರ್ಗೆಟ್ಟೋಗಿಲ್ಲಲ್ಲ. ನೀನ್ ಬರ್ಗಟ್ಟಿಲ್ಲ? ಹಂಗಾರೆ ಬಾಳ ಕೂಚಿದ್ಯಾ? ಹೌದು. ಸರಿ ಆಯ್ತು. ಒಟ್ನಲ್ಲಿ ನೀನ್ ಮನೆಗಾದ್ರೂ ತಗೊಂಡು ಹೋಗು, ಬೀದಿಲಾದ್ರೂ ಮಾಡು. ತೂತ ಮಾತ್ರ ಬರೀ ಮುಚ್ಬೇಕು. ದಿಂಡು ಮಾತ್ರ ಯಾವ್ದೇ ಕಾರಣಕ್ಕೂ ಸವಿಬಾರ್ದು. ಏನು? ಅಯ್ಯೋ, ನೀವು ದಿಂಡ್ ಸವಿಬಾರ್ದು ಅಂತ ಕೇಳ್ತೀರಲ್ಲ, ಅದ್ರ ಭಾರಿ ಎಕ್ಸ್ಪೀರಿಯನ್ಸ್ ಇದೆ ನಮ್ಗೆ. ತೂತಿನ ದಿಂಡಿ ಯಾವ ಕಾರಣಕ್ಕೂ ಸವಿಲ್ಲ. ನಾವು ಟಚ್ ಆಗಿ ಬರ್ದಂಗೆ ಮುಟ್ತೀವಿ ಕಣ್ರಿ. ಹೌದಾ? ಸರಿ ರೀ, ಹಂಗಾದ್ರೆ 100 ರೂಪಾಯಿ ಕೊಡ್ತೀನಿ, ತಗೊಂಡೋಗಿ ರಿಪೇರಿ ಮಾಡ್ಕೊಂಡು ತಗೊಂಬನ್ನಿ. ನೋಡ್ರಿ ನಿಮ್ 100 ರೂಪಾಯಿ 2 ರೂಪಾಯಿ ಏನೂ ಬೇಡ, ಅದ್ರ ಬದಲಾಗಿ ಒಂದು ಮುತ್ತು ಕೊಟ್ಬಿಟ್ರೆ ಪಾತ್ರೆನ ರೆಡಿ ಮಾಡ್ಕೊಂಡ್ ಬಿಡ್ತೀನಿ. ತೂತ್ ಮುಚ್ಚೋಂಗೆಲ್ಲ ಮುತ್ಕೊಡ್ತೀನಿ ಬಾ. ನಾನು ಮೂರಲ್ಲಿ ಅಡ್ನಾಡಿ ನನ್ ಮಗ್ನೆ. ಯಾವಲ್ಲ ನೀನು ನನ್ನೆಲ್ಲ ಮುತ್ ಕೇಳ್ತಾ ಇದೆಯಲ್ಲ? ಯಾರು ನೀನು? ನಾನ್ ರೂಪನಿನ್ ರಾಮ. ಪರ್ಸನಾಲಿಟಿ ನೋಡ್ದಾಗ್ಲೇ ಅನ್ಕೊಂಡಿದ್ ನಮ್ದೇ ಕೇಸು ಅಂತ. ಇದ್ಯಾಕೋ ಟವಲ್ ಎಲ್ಲ ಸುತ್ಕೊಂಡ್ ಬಂದಿದ್ಯಾ ನೀನು ಅಂತ ನಾನು ಹೆಂಗೋ ಗುರ್ತಿಡಿಬೇಕು? ರುಕೋ, ನಿಮ್ಗೆ ಅವಾಗ್ಲೇ ಹೇಳಿಲ್ವಾ ನಮ್ ಕಲಾವಿದ್ರ ಜೀವನ ಅಂದ್ರೆ ವಸಂತ ಕಾಲ ಇದ್ದಂಗೆ ಅಂತ. ಅದಕ್ಕೆ ಮೊದಲೇ ಸೀಸನ್ ಯಾವ್ದು ಇಲ್ಲ ಈಗ ತಬಲ ಬರ್ಸಕ್ಕೆ, ಅದಕ್ಕೆ ತೂತ್ ಮುಚ್ಚ ಕೆಲ್ಸಕ್ಕೆ ಬಂದಿದ್ದೀನಿ. ಬಾರ್ಸೋದನ್ ಬಿಟ್ಬಿಡು, ಈಗ್ಲೇ ಈಗ್ಲೋ ಮ್ಯಾಕ್ ಹೋಗಂಗಿದೆಯೇ. ಬಾರ್ಸಿ ಹೊಂಟ್ಕಿಟ್ಟು ಹೋಗ್ತೀಯ. ತಿಂಗಳು ನಿಲ್ಸ್ಬಿಡಿದೀನಿ. ನಿಲ್ಲಿಸ್ಬಿಡು, ಬರೀ ತೂತ್ ಮುಚ್ಕೊಂಡೇ ಇರೋ ನೀನು. ತೂತ್ ಮುಚ್ಕೊಂಡೇ ಆಯ್ತು ಬಾ. ಏನು ಮುಟ್ ಕೇಳ್ದಲ್ವಾ? ಅಯ್ಯಪ್ಪ ಕೊಡ್ಬೇಕಾ? ರುಕ್ಕು ಜೊತೆ ಇದ್ರೆ ಸಿಗುತ್ತೆ ಕಲ ಕಿಕ್ಕು. ಏನ್ ಬಿಡ್ತಾ ನಿನಗೆ? ಅದ್ ಯಾಕೆ ಬಂದಿದ್ದೋನೆ? ನಾನು ತಗೊಂಡಿದ್ದಲ್ಲ ಈಗ. ನಾನು ಬರ್ತೀನಿ, ಇನ್ನೇನ್ ಮಾಡ್ತೀನಿ. ಅಚ್ಚ
ಸರಿ ಏನು ಈ ತರ ಓಡ್ ಬಂದಲ್ಲ, ಏನಾಯ್ತು ಅಂತ ನೋಡ್. ಪಂಚನು ಬಿಚ್ಚೋಗ ಮಟ್ಟಿಗೆ ಬಿದ್ದೋಗಿದೆಯಲ್ಲ, ಹೇಳು ಮತ್ತೆ ನೀನು. ಪಂಚಿಗೂ ನಿಲ್ತಾ ಇಲ್ಲ ನಿಂಗೆ. ಅಯ್ಯಪ್ಪ ಬೇಡಪ್ಪ, ಯಾಕಂದ್ರೆ ಇವ್ರ ಕೈಲಿ ಆಯ್ಸ್ಬಿಡ್ತೀನಿ, ನಾ ಮಾತ್ರ ಕೆಲ್ಸಕ್ಕೆ ಹೋಗಲ್ಲ. ಅಲ್ಲ, ನಾನ್ ಬರೋ ಪಥ ಮೊದಲಿಗೆ ಬಸವ ಶಾಸ್ತ್ರಿಗಳನ್ನು ಕರ್ಕೊಂಡ್ಬರ್ತೀನಿ. ಕರ್ಕೊಂಡ್ಬಂದ್ಮೇಲೆ ನನಗೆ ಸಿಗ್ಬೇಕಲ್ಲ ಅಲ್ಲಿ. ಏನು ಸಿಕ್ಕದು? ನೂರಿಡಿ ಮಣ್ಣು ಇಲ್ಲಕಲ್ಲ ಗೌರವ. ಸಿಗುತ್ತೆ ಕರ್ಕೋ ಸಿಗುತ್ತೆ. ಸರಿ ಹುಡುಗು. ಬಹಳ ಮದುವೆಗ ಅವ್ರ ಮದುವೆ ಮಣಿಕಂಠ ಸಾವುಕಾರ ಮದುವೆಗ ಅಯ್ಯೋ, ಎಲ್ಲರಿಗಿಂತ ಮುಂಚೆ ನಾನೇ ಮೊದಲನೇ ಪಂಕ್ತಿಯ ಕೂತಿರ್ತೀನಿ, ನೀವೇ ತಲೆ ಕೆಡಿಸ್ಕೊಬಿಡಿ. ಬರಲೇಬೇಕು, ನಾನಿದ್ದೀನಿ ಅಲ್ಲಿ. ಅಲ್ಲೂ ಬಿಟ್ಕೊಂಡ್ರೆ ಇಸ್ಕೊಡ್ಬೇಕಲ್ಲ ಕಬ್ಬನ. ಪೈಪಲ್ಲಿ ಅವ್ವ ಮೊನ್ನೆ ಅಂದ್ರೆ ನಮ್ ಪೈಪ್ ಕುಕ್ಕಿಡ್ಕೊಂಡು ನಿಂತೈತೆ ಅಂತ ನಿನ್ನೆ ಸರಿ ಮಾಡ್ಸಿದ್ರ? ಸರಿ ಸರಿ. ಸರಿ, ಮದ್ವೆ ಯಾವಾಗ? ಏನ್ ಬೇಕು ಎಲ್ಲಿ ಅಂತ ಹುಡ್ಕೋದು ನಿನ್ನ. ನಾಳೆ ಮದುವೆ ಇತ್ತು, ಅದಕ್ಕೆ ಅಡಿಗೆ ಮಾಡ್ಬೇಕು ಅಂತ ತಡಿಕ ಬಂದಿ ನೋಡು. ಹೌದಾ? ಅದ್ ಸರಿ, ಮದ್ವೆ ಎಷ್ಟ್ ಗಂಟೆಗೆ ಯಾವಾಗ? ನಾಳೆ ಬೆಳಿಗ್ಗೆ ಹೋಗಿ. ಹಂಗಾದ್ರೆ ಮದ್ವೆಗೆ ನಾನ್ ನಾಳೆ ಬರ್ತೀನಪ್ಪ, ಗ್ಯಾರಂಟಿ ಬರ್ತೀನಿ. ಬರ್ಬೇಕು. ಗೋಪಿ ಹುಡುಗ ಬಟ್ಟ ಬಲವಂತ ಮಾಡ್ತೇನೆ, ಸೆಟಪ್ ಮಾಡಿದೀನಿ. ಅಡುಗೆ ಮಾಡಕ್ಕೆ ಬರತ್ತೆ. ಇಲ್ಲ ಇಲ್ಲ, ಅದು ಹೋಗ್ತೀನಿ ಬಿಟ್ಟಿ ಊಟನ ನೆಕ್ಕಕ್ಕೆ ಕಲಿತಾ ಇರೋದವನು. ಹೋಯ್ತೀನಿ ಬಿಡಿ, ನೀವ್ಯಾಕೆ ತಲೆ ಕೆಡ್ಸ್ಕೊತಿದ್ದೀರಾ? ಹನ್ನಗೆ ಇವತ್ತು ಸಾಯಂಕಾಲ ಬಂದ್ಬಿಡು, ಬೇಗ ಮಾಡ್ಬಿಡೋಣ. ಏನ ಅಡಿಗೆನ ಮಾಡ್ಬಿಡೋಣ ಅಂದ್ರೆ ಅವನಿಗೆ ಗಾಬಿ ನೋಡ್ತೀನಿ. ಅಡಿಗೆನ ಅವ್ರ ಜೊತೆ ಸೇರ್ಕೊಂಡು ರುಚಿ ರುಚಿಯಾಗಿ ಮಟ್ಮಟವಾಗಿ ಕಿಡ್ಕೊಂಡಿರೋ ಅಡುಗೆ ನಾವು ಮಾಡ್ತೀವಿ. ನೀವು ನಡೀರಿ, ನಾರಾಯಣ ಈಗ್ಲೂ ಆಗ್ಲೂ ಮ್ಯಾಲಕ್ ಹೋಗಂಗೈತೆ. ಎಷ್ಟ್ ಚಪ್ಲ ನೋಡೋದಕ್ಕೆ. ಶೋ ರಾಮು, ಅವೆರಡು ಕೋತಿಗಳು ಹೋದಂಗಾಯ್ತು. ಬಾ, ಇವತ್ತಾದ್ರೂ ನೀನ್ ನನ್ಗೆ ಹಾಡು ಹೇಳ್ಕೊಡು. ಅಲ್ಲ, ನಾನಿವಾಗ ಸಂಗೀತ ಕಲ್ಸೋ ಮೂಡ್ನಾಗ ಬಂದಿಲ್ಲ. ಅದ್ರ ಬದಲಾಗಿ ಏನು ನಾನ್ ನಿನ್ನ ಒಂದ್ ಮಾತು ಕೇಳ್ಬೇಕು. ಒಂದ್ ಮಾತೇನು 100 ಮಾತು ಬೇಕಾದ್ರೆ ರುಕೋ. ಇಷ್ಟ ದಿನ ನಾವಿಬ್ರು ಸ್ನೇಹಿತರಾಗಿದ್ದೋ, ಇನ್ಮೇಲೆ ಅಕ್ಕಿ ಅಂತ ಹಾರಾಡ್ಕೊಂಡು ಪ್ರೇಮಿಗಳಾಗಿದ್ಬಿಡೋಣ. ರುಕ್ಮಿಣಿ, ಹೌದಾ? ಸರಿ ಆಯ್ತು, ನಾನ್ ನಿನ್ನ ಪ್ರೀತಿ ಮಾಡ್ತೀನಿ. ನಾನ್ ನಿನ್ನ ಪ್ರೀತಿ ಮಾಡೋದಿಕ್ಕೆ ನನ್ಗೇನಾದ್ರೂ ಗಿಫ್ಟ್ ಕೊಡ್ಬೇಕಲ್ಲ. ತಾಜ್ ಮಾಡ್ಕೊಡ್ತೀಯಾ? ಅಯ್ಯೋ, ನಿಮ್ಮ ಅವನ ನಮ್ಮ ವಯಸ್ಸು ಇಲ್ಲಿ ಬಂದು ಯಾರು ಗೊತ್ತು, ನಾಟಕ ನೋಡ ಬಂದಿರ್ಬೋದು. ಇಲ್ಲಿ ಎಲ್ಲ ಕರ್ಕೊಂಡ್ ಬರ್ತೀನಿ. ಮೂರವಿ ಮೊದ್ಲು ಇನ್ನೂ ಆಮೇಲೆ ನಮ್ಮ ಊಟಕ್ಕೆ ಹೋಗುವೆ. ಅಯ್ಯ, ತಾಜ್ ಮಹಲ್ ತಗೊಂಡು ಏನ್ ಮಾಡ್ತೀಯೋ ನನಗೆ ಅಂತ ನಮ್ಮವ್ವ ಒಂದು ಸ್ಪ್ಲೆಂಡರ್ ತಗೊಂಡೋಳೆ. ಸ್ಪ್ಲೆಂಡ್ರು? ಅದಕ್ಕೆ ಮಧ್ಯಾಹ್ನ ಒಂದ್ 2 ಲೈಟ್ ಮೇಲ್ಗಡೆ
ನೀನ್ ಯಾಕೆ ತಡ ಮಾಡ್ತಿ? ಇಬ್ರು ಸೇರ್ಕೊಂಡು ಹ್ಮ್. ಆರನ್ನ ಒತ್ತುತ್ತಾ ಹೋಗೇ ಬಿಡೋಣ ಬಾ. ಹಾ ಹಂಗಾದ್ರೆ ಯಾಕೆ ತಡ ಮಾಡ್ತೀಯಾ? ಚಾಲು ಮಾಡು ನಿನ್ ಗಾಡಿನ. ಹಾ ಹತ್ತುವುದೇ. ಎಲ್ಲಿ ಸಿಮ್ರನ್